ನಮಸ್ಕಾರ ಎಲ್ಲರಿಗೂ. ನನ್ನ ಚಾನಲನ್ನು ವೀಕ್ಷಿಸುತ್ತಿರುವ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಎಲ್ಲರ ಕಷ್ಟಗಳನ್ನು ಬೇಗ ಪರಿಹಾರವನ್ನು ಮಾಡಲಿ ಅಂತ ಬೇಡ್ಕೊಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ನಾವು ಶುರು ಮಾಡೋಣ. ಗಣೇಶನ ಮಂತ್ರವನ್ನು ಭಕ್ತಿಯಿಂದ ನೀವು ಪಠಿಸಬೇಕು. ವಾಹನವನ್ನು ಪೂಜೆ ಮಾಡುವಾಗ ವಾಹನಕ್ಕೆ ಅರಿಶಿಣ ಕುಂಕುಮ ಹಚ್ಚಿ ಹೂಗಳನ್ನು ಹಾಕಿ ಕರ್ಪೂರವನ್ನು ಬೆಳಗಿಸಿ ಸುರಕ್ಷಿತ ಪ್ರಯಾಣಕ್ಕಾಗಿ ಪ್ರಾರ್ಥಿಸಿ. ಸರಳವಾಗಿ ವಾಹನವನ್ನು ಪ್ರಾರ್ಥನೆ ಮಾಡಿ, ಹೇ ಗಣೇಶ, ನನ್ನ ಪ್ರಯಾಣವು ಸುರಕ್ಷಿತ, ಸಮೃದ್ಧ ಮತ್ತು ಎಲ್ಲ ಅಡೆತಡೆಗಳಿಂದ ಮುಕ್ತವಾಗಿರಲಿ. ನನಗೆ ಮತ್ತು ಇತರರಿಗೆ ಯಾವುದೇ ಹಾನಿಯಾಗದಂತೆ ರಕ್ಷಿಸು ಎಂದು ಬೇಡಿಕೊಳ್ಬೇಕು. ಬೈಕಿನ 4 ಚಕ್ರಗಳಿಗೆ ನಿಂಬೆಹಣ್ಣುಗಳನ್ನು ಇರಿಸಿ ಅರಿಶಿಣ ಕುಂಕುಮ ಶ್ರೀಗಂಧವನ್ನು ಹಚ್ಚಿ ಹೂವಿನ ಹಾರವನ್ನು ಹಾಕಿ ದೇವರಿಗೆ ನಮಸ್ಕರಿಸಿ. ನಿಮಗೆ ಮಂತ್ರಗಳನ್ನು ನಾನು ಮುಂದಿನ ಒಂದು ಭಾಗದಲ್ಲಿ ತಿಳಿಸ್ಕೊಡ್ತೀನಿ. 3 ಅಥವಾ 5, 11 ಬಾರಿ ಮಂತ್ರಗಳನ್ನು ಪಠಿಸಬೇಕು. ಕರ್ಪೂರ ಮತ್ತು ಧೂಪ ಬೆಳಗಿ ಆರತಿಯನ್ನು ಮಾಡಿ. ಜೀವನದಲ್ಲಿ ಪ್ರತಿಯೊಂದು ಪ್ರಯಾಣವು ನಮಗೆ ಹೊಸ ಜೀವನದ ಆರಂಭದ ಅನುಭವವನ್ನು ನೀಡುತ್ತದೆ. ನಾವು ಯಾವುದೇ ಹೊಸ ಕಾರ್ಯವನ್ನು ಪ್ರಾರಂಭಿಸಿದರೂ ದೇವರ ಪ್ರಾರ್ಥನೆಯೊಂದಿಗೆ, ದೇವರ ಪೂಜೆಯೊಂದಿಗೆ ಪ್ರಾರಂಭಿಸುವ ಸಂಪ್ರದಾಯ ಇದೆ. ಹಾಗೆ ನಾವು ಗಾಡಿ ಅಥವಾ ವಾಹನವನ್ನು ಸ್ಟಾರ್ಟ್ ಮಾಡುವಾಗ ಕೂಡ ದೇವರನ್ನು ಸ್ಮರಿಸಿ ಸ್ಟಾರ್ಟ್ ಮಾಡಬೇಕು ಮತ್ತು ಮಂತ್ರವನ್ನು ಪಠಿಸಬೇಕು. ಗಾಡಿ ಸ್ಟಾರ್ಟ್ ಮಾಡುವ ಮುನ್ನ ನಾವು ಯಾವ ಮಂತ್ರವನ್ನು ಪಠಿಸಬೇಕು, ಯಾವ ದೇವರನ್ನು ನಾವು ಪ್ರಾರ್ಥಿಸಬೇಕು ಎಂದು ನಾವಿವಾಗ ತಿಳಿದುಕೊಳ್ಳೋಣ. ದಿನದಿಂದ ದಿನಕ್ಕೆ ದೇಶದಲ್ಲಿ ವಾಹನಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ. ಒಂದು ಮನೆಯಲ್ಲಿ 2 ಸದಸ್ಯರಿದ್ದರೆ ಎಲ್ಲರ ಬಳಿಯೂ ಕಾರನ್ನು ನೋಡ್ಬೋದು. ಮೊದಲೆಲ್ಲ ಮನೆಗೊಂದು ಕಾರ್ ಇರ್ತಿತ್ತು. ಈಗೀಗ ಮನೆಯವರಿಗೆಲ್ಲ ಒಂದೊಂದು ಕಾರ್ ಆಗಿಬಿಟ್ಟಿದೆ. ರಸ್ತೆಯಲ್ಲಿ ವಾಹನ ಸಂಖ್ಯೆ ಹೆಚ್ಚಾಗ್ತಿದ್ದಂತೆ ಅಪಘಾತಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾನೇ ಇದೆ. ಎಷ್ಟೋ ಜಾಗರೂಕತೆಯಿಂದ ನಾವು ವಾಹನವನ್ನು ಓಡಿಸಿದರೂ ಕೆಲವೊಮ್ಮೆ ನಮಗೆ ಅಪಘಾತಗಳಿಗೆ ಗುರಿಯಾಗ್ತಾ ಇರ್ತೀವಿ. ಹೇಗೆ ನಾವು ಅಪಘಾತಕ್ಕೆ ಗುರಿಯಾದ್ವಿ ಎಂಬುದು ತಿಳಿಯೋದೇ ಇಲ್ಲ. ಎಲ್ಲವೂ ಕಣ್ಮುಚ್ಚಿ ತೆರೆಯೋದ್ರೊಳಗೆ ಸಂಭವಿಸುತ್ತದೆ. ಇಂತಹ ಘಟನೆಗಳು ಸಂಭವಿಸುವುದಕ್ಕೆ ಹಲವಾರು ಕಾರಣಗಳಿವೆ. ಅವುಗಳಲ್ಲಿ ಕೆಲವೊಂದು ಶಕ್ತಿಗಳ ಕೈವಾಡ ಇರುತ್ತೆ. ಈ ಕಾರಣಕ್ಕೆ ನಾವು ವಾಹನ ಸ್ಟಾರ್ಟ್ ಮಾಡುವ ಮುನ್ನ ದೇವರನ್ನು ನೆನೆದು ಮಂತ್ರಗಳನ್ನು ಪಠಿಸಬೇಕು. ನಾವು ನಮ್ಮ ಬೈಕ್ ಆಗಿರ್ಬೋದು ಅಥವಾ ಕಾರ್ ಆಗಿರ್ಬೋದು, ಇನ್ಯಾವುದೋ ವಾಹನಗಳನ್ನು ಸ್ಟಾರ್ಟ್ ಮಾಡೋ ಮುನ್ನ ಗಣೇಶನನ್ನು ಮನಸ್ಸಿನಲ್ಲಿ ಸ್ಮರಿಸಬೇಕು. ಯಾಕಂದರೆ ಹಿಂದೂ ಧರ್ಮದಲ್ಲಿ ಗಣೇಶನನ್ನು ಸಂಕಷ್ಟಹರ, ವಿಘ್ನ ನಿವಾರಕ ಎಂದು ಕರೆಯುತ್ತಾರೆ. ಯಾವುದೇ ಕಾರ್ಯವನ್ನು ಪ್ರಾರಂಭಿಸುವ ಮುನ್ನ ನಾವು ಗಣೇಶನನ್ನು ಸ್ಮರಿಸಿ ಪ್ರಾರಂಭಿಸಿದರೆ ಈ ಕಾರ್ಯ ಯಾವುದೇ ಅಡೆತಡೆಗಳಿಲ್ಲದೆ ಪರಿಪೂರ್ಣವಾಗುತ್ತೆ. ಮನಸ್ಸಿನಲ್ಲಿ ಗಣೇಶನನ್ನು ಸ್ಮರಿಸಿದ ನಂತರ ಓಂ ಶ್ರೀ ಗಣೇಶಾಯ ನಮಃ ಎನ್ನುವ ಗಣಪತಿ ಮಂತ್ರವನ್ನು ಪಠಿಸಿ. ಆಂಜನೇಯ ಸ್ವಾಮಿಯು ಕೂಡ ತನ್ನ ಭಕ್ತರ ಆಪತ್ ಬಾಂಧವ ಎಂದು ಕರೆಯುತ್ತಾರೆ. ಯಾಕೆಂದರೆ ಅವನು ಆಪತ್ತಿನಲ್ಲಿರುವ ಭಕ್ತರನ್ನು ಯಾವುದಾದ್ರೂ ಒಂದಲ್ಲ ಒಂದು ರೂಪದಲ್ಲಿ ಬಂದು ರಕ್ಷಿಸ್ತಾರೆ. ಎಷ್ಟು ಮಾತ್ರವಲ್ಲ, ಆಂಜನೇಯ ಸ್ವಾಮಿಯ ಶಕ್ತಿ ಮತ್ತು ಧೈರ್ಯದ ಸಂಕೇತ. ನೀವು ವಾಹನವನ್ನು ಸ್ಟಾರ್ಟ್ ಮಾಡುವ ಮುನ್ನ ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಓಂ ಹ್ರಾಂ ಹನುಮತೆ ನಮಃ ಎನ್ನುವ ಆಂಜನೇಯ ಸ್ವಾಮಿಯ ಮಂತ್ರವನ್ನು ಕೂಡ ನೀವು ಪಠಿಸಬೇಕು. ಶಿವನನ್ನು ಪೂಜಿಸುವುದರಿಂದ ಕೂಡ, ನಿಮ್ಮೆಲ್ಲ ಧ್ಯಾನವನ್ನು ಮಾಡುವುದರಿಂದ ನಿಮ್ಮೆಲ್ಲ ಕಷ್ಟಗಳು ಪರಿಹಾರವಾಗುತ್ತೆ. ಶಿವ ಮಂತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯ ಮಾನಸಿಕ ದೈಹಿಕ ಸಮತೋಲನವನ್ನು ಪಡೆದುಕೊಳ್ತಾರೆ. ಶಿವನನ್ನು ಧ್ಯಾನಿಸುವುದರಿಂದ ತ್ರಿಮೂರ್ತಿ ದೇವರುಗಳ ಆಶೀರ್ವಾದವು ನಿಮ್ಮ ಮೇಲಿರುತ್ತೆ. ಶಿವ ಪೂಜೆಯಿಂದ ಅದೆಷ್ಟೋ ಜನರ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ. ರಕ್ಷಕನಾದ ಶಿವನನ್ನು ನಾವು ವಾಹನ ಸ್ಟಾರ್ಟ್ ಮಾಡುವ ಮುನ್ನ ಧ್ಯಾನಿಸುವುದರಿಂದ, ಶಿವನ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಪಠಿಸುವುದರಿಂದ ಅಪಘಾತಗಳಂತಹ ಕೆಟ್ಟ ಸನ್ನಿವೇಶಗಳಿಂದ ರಕ್ಷಣೆಯನ್ನು ಕೂಡ ನಾವು ಪಡಿಬಹುದು. ಇದು ಸುರಕ್ಷಿತ ಮಂತ್ರವಾಗಿದೆ. ರಕ್ಷಣೆಯ ಅಗತ್ಯವಿದ್ದಾಗ ಜನರು ಈ ಮಂತ್ರವನ್ನು ಹೆಚ್ಚಾಗಿ ಪಠಿಸ್ತಾರೆ. ಮಂತ್ರದ ಪಠಣವು ಜನರಿಗೆ ರಕ್ಷಣಾ ಕವಚವಾಗಿ ಕಾರ್ಯನಿರ್ವಹಿಸುತ್ತದೆ. ನೀವು ಯಾವುದೇ ವಾಹನವನ್ನು ಸ್ಟಾರ್ಟ್ ಮಾಡುವ ಮುನ್ನ ನಿಮ್ಮ ಇಷ್ಟ ದೇವರನ್ನು ಸ್ಮರಿಸಿ ಓಂ ಅಂತೆ ರಕ್ಷಣಾಯ ನಮಃ
ಎನ್ನುವ ಮಂತ್ರವನ್ನು ಪಠಿಸಬೇಕು. ಇದರ ಉಚ್ಚಾರಣೆಯು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಜನರಿಗೆ ರಕ್ಷಣೆಯನ್ನು ನೀಡುತ್ತೆ. ಮಂತ್ರಗಳನ್ನು ಪಠಿಸುವುದರೊಂದಿಗೆ ದೇವರನ್ನು ಸ್ಮರಿಸುವುದರಿಂದ ನಿಮ್ಮ ವಾಹನಗಳಲ್ಲಿ ನಿಮಗಿಷ್ಟವಾದ ದೇವರು ಅಥವಾ ಗಣೇಶ, ಶಿವ, ಆಂಜನೇಯ ಸ್ವಾಮಿಯ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟುಕೊಂಡಿರಬೇಕು. ನಿಮ್ಮ ವಾಹನದಲ್ಲಿ ಯಾವಾಗಲೂ ನಿಮ್ಮ ಕೆಂಪು ಅಥವಾ ಹಳದಿ ಬಣ್ಣದ ಬಟ್ಟೆಯನ್ನು ಇಟ್ಕೋಬೇಕು. ಇದು ಧನಾತ್ಮಕತೆಯನ್ನು ವೃದ್ಧಿಸುತ್ತದೆ. ಮುಳ್ಳಿನ ಗಿಡ ಅಥವಾ ಕಳ್ಳಿ ಇಂತಹ ಅನೇಕ ಗಿಡಗಳನ್ನು ವಾಹನದಲ್ಲಿ ಇಟ್ಕೋಬಾರ್ದು. ಗಾಡಿ ಸ್ಟಾರ್ಟ್ ಮಾಡುವ ಮುನ್ನ ಗಾಡಿಯಲ್ಲಿ 2 ಅಥವಾ 3 ಸೆಕೆಂಡ್ಗಳ ಮುಂಚೆ ನೀವು ಸುಮ್ಮನೆ ಕುಳಿತುಕೊಂಡು ನಂತರ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾವಾಗಲೂ ಬಲಗೈಯಿಂದ ವಾಹನವನ್ನು ಸ್ಟಾರ್ಟ್ ಮಾಡಿ. ನಾವು ಹೇಳಿರುವ ಮಾಹಿತಿ ಉಪಯುಕ್ತ ಎನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಬೇರೆಯವರಿಗೂ ನೀವು ತಲುಪಿಸಿದ ಹಾಗೆ ಆಗುತ್ತೆ. ಶುಭವಾಗಲಿ ಎಲ್ಲರಿಗೂ. ಸರ್ವೇ ಜನೋ ಸುಖಿನೋ ಭವತು.